ರಾಮ ಮಂದಿರಕ್ಕೆ ನೀಡಿದಂಥ 200 ಕೋಟಿ ಮೌಲ್ಯದ ಕಾಣಿಕೆಗಳು ಕಣ್ಮರೆಯಾದ್ರೆ ಅದನ್ನ ನಾವೇನಂತ ಕರೆಯೋದು? ಅದು ಕಳ್ಳತನನ, ದರೋಡೆನ ಅಥವಾ ಲೂಟಿನ? ಜೂನ್ 7ರಂದು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಈ ಕಾಣಿಕೆ ಲೂಟಿ ಬಗ್ಗೆ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಕೆಲವು ಗಂಟೆಗಳ ನಂತರ ಹೊರಬಿದ್ದ ಮಂದಿರ ಟ್ರಸ್ಟ್ ಅಧ್ಯಕ್ಷ ಸಂಪತ್ ರಾಯ್ ಅವರ ವಿಡಿಯೋ ಹೇಳಿಕೆಯಲ್ಲಿ ಅಂಥದ್ದೇನೂ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. सज्जनों, श्री राम जन्मभूमि तीर्थ क्षेत्र अपने भिन्न भिन्न कार्यों का ऑडिट समय समय पर करता रहता है. हुंडी काउंटिंग कमरे का ऑडिट भी होता है. हुंडी काउंटिंग कमरे का ऑडिट राम जन्मभूमि तीर्थ क्षेत्र के न्यासीगण, कार्यकर्ता और स्टेट बैंक के कर्मचारी मिलकर करते हैं. ये कार्य कई दिनों तक चलता है. यही कार्य आजकल हो रहा है. कोई भी उल्लेखनीय बात किसी के भी ध्यान में अभी तक नहीं आई है. धन्यवाद. ಸತ್ಯ ಏನು ಅಂತ ಅಂದ್ರೆ, ಅಖಿಲೇಶ್ ಯಾದವ್ ಟ್ವೀಟ್ ಮಾಡದೇ ಇದ್ದಿದ್ರೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಅದಾದ ನಂತರ ವಾರನೇ ಕಳೆದ್ರೂ ಕೂಡ ಸಂಪತ್ ರಾಯ್ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವರು ಕಾಣಿಸ್ಕೊಂಡಿಲ್ಲ. ಅವರು FIR ಅನ್ನು ಕೂಡ ದಾಖಲಿಸಿಲ್ಲ. ದೇವಾಲಯದ ಕಾಣಿಕೆಗಳಿಂದ ಕದಿಯಲಾಗಿರೋದು 2 ಕೋಟಿಯಿಂದ ಈಗ 200 ಕೋಟಿಯಷ್ಟು ಅಂತ ಮಾಧ್ಯಮ ವರದಿಗಳು ಹೇಳ್ತಾ ಇವೆ. ಈ ಕಳ್ಳತನದ ಆಟ 1 ವರ್ಷದಿಂದ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇರೋದು ಈವರೆಗೆ ಟ್ರಸ್ಟ್ನ ಯಾವುದೇ ಸದಸ್ಯರ ಗಮನಕ್ಕೆ ಬಂದಿಲ್ವಾ? ರಾಮ ಮಂದಿರ ದೇಣಿಗೆ ದುರುಪಯೋಗ ಪ್ರಕರಣದಲ್ಲಿ ಇಲ್ಲಿಯವರೆಗೆ 2.98 ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಒಂದು ವರದಿ ಹೇಳಿದೆ. ಬಂಧಿತ ಶಂಕಿತರು ಬಾಯಿ ಬಿಟ್ಟಿರೋದ್ರ ಆಧಾರದ ಮೇಲೇನೆ ಈ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಮಂದಿರ ಆಡಳಿತ ಮಂಡಳಿ ಇನ್ನೂ ಕೂಡ FIR ಅನ್ನ ದಾಖಲಿಸಿಲ್ಲ. ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. UP ಸರ್ಕಾರ SIT ಅನ್ನ ರಚನೆ ಮಾಡಿ ತನಿಖೆಯನ್ನು ನಡೆಸಬೇಕು ಅಂತ ಟ್ರಸ್ಟ್ ಒತ್ತಾಯ ಮಾಡಿದೆ. SIT ರಚಿಸುವಂತ ಘೋಷಣೆ ಕೂಡ ಆಯ್ತು. ಆದ್ರೆ FIR ಇಲ್ಲದೇನೆ ಅಪರಾಧಿಗಳಿಗೆ ಅದು ಹೇಗೆ ಶಿಕ್ಷೆ ಆಗುತ್ತೆ? ಒಂದು ಅಂದಾಜಿನ ಪ್ರಕಾರ ನಡೆದಿರುವಂತಹ ಲೂಟಿ 200 ಕೋಟಿ ಮೌಲ್ಯದ್ದಾಗಿರಬಹುದು ಅಂತ ವರದಿಯೊಂದು ಹೇಳುತ್ತೆ. ನೋಟುಗಳ ಎಣಿಕೆಯಲ್ಲಿ ಭಾಗಿಯಾಗಿರುವಂತಹ ಸುಮಾರು 50 ಉದ್ಯೋಗಿಗಳ ಮೇಲೆ ಅನುಮಾನ ಇದೆ. ಇಲ್ಲಿಯವರೆಗೆ 5 ಉದ್ಯೋಗಿಗಳಿಂದ ಸುಮಾರು 2 ಕೋಟಿ ಮೌಲ್ಯದ ನಗದು, 1 ಕಾರು ಮತ್ತೆ 3 ಐಫೋನ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಅನುಕಲ್ಪ ಮಿಶ್ರಾ, ಲವ್ ಕುಶ್, ರಾಜೇಶ್ ಪಾಠಕ್, ರಾಮಶಂಕರ್ ಆಲಿಯಾಸ್ ಟಿನ್ನು ಯಾದವ್, KD ತಿವಾರಿ, ಮನೀಶ್ ಯಾದವ್, ಕರುಣ್, ರಿತಿಕ್ ಸಿಂಗ್, ಶ್ರೀವಾಸ್ತವ್ ಮತ್ತೆ ಮೌರ್ಯ ಕಳೆದ 5 ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾದ್ರು ಅಂತ ಹೇಳಲಾಗ್ತಾ ಇದೆ. ಅವ್ರ ಜೀವನ ಶೈಲಿ ಬದಲಾಯಿತು. ದುಬಾರಿ ಕಾರುಗಳು ಮತ್ತೆ ಭೂಮಿಯನ್ನ ಖರೀದಿ ಮಾಡಿದ್ರು. 14,500 ಸಂಬಳ ಪಡಿತಾ ಇದ್ದಂಥ ಈ ಉದ್ಯೋಗಿಗಳು ಕಡೆಗೆ ಶ್ರೀಮಂತರಾಗೋದಕ್ಕೆ ತಮ್ಮ ಹಾದಿಯನ್ನ ಬದಲಿಸಿದ್ರು. ಈಗ ಒಬ್ಬಿಬ್ಬರಲ್ಲ 50 ಉದ್ಯೋಗಿಗಳ ಮೇಲೆ ಅನುಮಾನ ಇದ್ರೂ ಕೂಡ ಯಾವುದೇ FIR ದಾಖಲಾಗಿಲ್ಲ. ಇಷ್ಟು ಕಡಿಮೆ ಸಂಬಳದ ನೌಕರರು ಕೋಟ್ಯಾಧಿಪತಿಗಳಾಗಿದ್ರು ಕೂಡ ಯಾರೂ ಗಮನಿಸ್ಲಿಲ್ವಾ? 14,500 ಸಂಬಳದ ಮಂದಿ ಕಾರುಗಳಲ್ಲಿ ಓಡಾಡ್ತಾ ಇದ್ರು ಸಂಪತ್ ರಾಯ್ ಥರದವರಿಗೆ ಇದ್ಯಾವುದೂ ಕೂಡ ಗಮನಕ್ಕೆ ಬರಲಿಲ್ವಾ? 1994ರಿಂದ 95ರಲ್ಲಿ ಅಯೋಧ್ಯೆಯಲ್ಲಿ ಆಟೋ ಓಡಿಸ್ತಾ ಇದ್ದಂತಹ ಟಿನ್ನು ಯಾದವ್ ವಿಮಾನ ನಿಲ್ದಾಣದ ಬಳಿ 70 ಕೊಠಡಿಗಳ ಹಾಸ್ಟೆಲ್ ಅನ್ನ ಹೊಂದಿದ್ರು ಅಂತ ಹೇಳಲಾಗಿದೆ. ಮಂದಿರ ಟ್ರಸ್ಟ್ ಸದಸ್ಯರಲ್ಲಿ ಯಾರಿಗೂ ಅದ್ರ ಬಗ್ಗೆ ಸುಳಿವೇ ಇರಲಿಲ್ಲ. ಅಂದ್ರೆ ಟ್ರಸ್ಟ್ ಸದಸ್ಯರು ತಮ್ಮ ಕರ್ತವ್ಯದಲ್ಲಿ ವಿಫಲರಾಗಿದ್ದಾರೆ. ಹೀಗಿರುವಾಗ ಟ್ರಸ್ಟ್ ಸ್ವತಃ ತನಿಖೆಯನ್ನ ನಡೆಸ್ತಾ ಇದೆ ಅನ್ನೋದು ಹೇಗ್ ನಂಬೋದು ನಾವು? ಅಥವಾ ಆ ತನಿಖೆ ಎಷ್ಟು ವಿಶ್ವಾಸಾರ್ಹವಾಗಿರಬಹುದು? ಟಿನ್ನು ಯಾದವ್ ಸಂಪತ್ ರಾಯ್ ಅವರ ಆಪ್ತ ಅಂತ ಹೇಳಲಾಗುತ್ತೆ. 8 ತಿಂಗಳ CCTV ದೃಶ್ಯಾವಳಿಗಳನ್ನ ಅಳಿಸಿ ಹಾಕಿದಂತ ಒಂದು ಆರೋಪ ಕೂಡ ಆತನ ಮೇಲಿದೆ. ಈ ಕೆಲಸ ಯಾರ ಮೇಲ್ವಿಚಾರಣೆಯಲ್ಲಿ ನಡೆಯಿತು ಮತ್ತೆ ಅದ್ರ ಬಗ್ಗೆ ಯಾರಿಗ್ ಗೊತ್ತಿತ್ತು? ಒಂದು ದಿನ ಅವರು ದೇವಾಲಯಕ್ಕೆ ಹೊರಗಿನವರನ್ನ ಕರೆದ್ರು. ಆ ದಿನ ದೇಣಿಗೆಗಳನ್ನ ಎಣಿಸಲಾಗಿಲ್ಲ ಅಂತ ವರದಿಯೊಂದು ಉಲ್ಲೇಖ ಮಾಡಿದೆ. ಭದ್ರತಾ ನಿರ್ವಹಣೆಯಿಂದ ಹಿಡಿದು ಬ್ಯಾಂಕಿನಲ್ಲಿ ದೇಣಿಗೆಗಳನ್ನ ಠೇವಣಿ ಮಾಡುವವರೆಗೆ ಎಲ್ಲವನ್ನು ಕೂಡ ಈ ಟಿನ್ನು ಯಾದವೇ ನಿರ್ವಹಿಸ್ತಾ ಇದ್ರು ಅಂತ ಹೇಳಲಾಗಿದೆ. ಅವರು ಅಯೋಧ್ಯೆ ಮತ್ತೆ ಲಕ್ನೋದಲ್ಲಿ ಸುಮಾರು 50 ಕೋಟಿ ಮೌಲ್ಯದ ಚರ ಮತ್ತೆ ಸ್ಥಿರಾಸ್ತಿಗಳನ್ನ ಹೊಂದಿದ್ದಾನೆ. ಟಿನ್ನು ಯಾದವ್ 6ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳಲ್ಲಿ ಪಾಲುದಾರಿಕೆಯನ್ನ ಹೊಂದಿದ್ದಾನೆ. ಶ್ರೀರಾಮ ಜನ್ಮಭೂಮಿ ಸಂಕೀರ್ಣದಲ್ಲಿ ತನ್ನ ಪ್ರಭಾವವನ್ನ ಬಳಸಿಕೊಂಡು ಟಿನ್ನು ಯಾದವ್ ತನ್ನ ಸೋದರಳಿಯ ಮನೀಶ್ ಯಾದವ್ನನ್ನ ನೇಮಿಸಿದ ಮತ್ತೆ ಆತ ಹಣ ಎಣಿಕೆಯಲ್ಲಿದ್ದ. ಆತ ಹೇಳಿರೋ ಕಡೆಗೆ 36 ಲಕ್ಷ ನಗದು ಪತ್ತೆಯಾಗಿದೆ ಅನ್ನುವಂಥ ವದಂತಿಗಳಿವೆ. 36 ಲಕ್ಷ ನಗದು ಪತ್ತೆಯಾದ ನಂತರ ಕೂಡ ಯಾವುದೇ FIR ದಾಖಲಾಗಿಲ್ಲ. ಟಿನ್ನು ಯಾದವ್ ಎಲ್ಲಿದ್ದಾನೆ ಹಾಗಾದ್ರೆ? ಆತ ಯಾಕೆ ಮುಂದೆ ಬರ್ತಾ ಇಲ್ಲ? ದೇವಾಲಯ ಸಂಕೀರ್ಣದೊಳಗಿನ PCF ಪ್ರಯಾಣಿಕರ ಸೌಲಭ್ಯ ಕೇಂದ್ರದಲ್ಲಿ ಟಿನ್ನು ಯಾದವನ್ನ ಪ್ರಶ್ನೆ ಮಾಡಲಾಯಿತು. ಆದ್ರೆ ಪೊಲೀಸ್ ಠಾಣೆಯಲ್ಲಿ ಯಾಕೆ ಆತನ ವಿಚಾರಣೆ ನಡೀಲಿಲ್ಲ? ಪೊಲೀಸರು ಯಾಕೆ ಬಂಧಿಸಿ ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಇಲ್ಲ. ಬೇರೆ ಯಾವುದೇ ಪ್ರಕರಣದಲ್ಲಿ ಈ ಉತ್ತರ ಪ್ರದೇಶ ಪೊಲೀಸರು ಇಷ್ಟೊಂದು ಅವಕಾಶವನ್ನ ನೀಡ್ತಾರಾ?
ಅಪರಾಧದಲ್ಲಿ ಒಬ್ಬ ಮುಸಲ್ಮಾನನ ಹೆಸರನ್ನ ಉಲ್ಲೇಖ ಮಾಡಿದ್ದಿದ್ರೆ ಕೋರ್ಟ್ ಆದೇಶ ಇಲ್ಲದೇನೆ ಆತನ ಮನೆಯನ್ನ ಕೆಡವಲಾಗತ್ತೆ, ಮತ್ತೆ ಇದೇ ಜನ ನಿಂತ್ಕೊಂಡು ಚಪ್ಪಾಳೆ ತಡ್ತಾರೆ. ಆದ್ರೆ ರಾಮ ಮಂದಿರಕ್ಕೆ ಅರ್ಪಿಸಲಾದಂತಹ ಕಾಣಿಕೆಗಳಿಂದ ಇಷ್ಟೊಂದು ಕದ್ದಿರುವಾಗ ಶಂಕಿತರ ವಿರುದ್ಧ ಯಾವುದೇ FIR ದಾಖಲಿಸಿಲ್ಲ. ತನಿಖೆ ಪೂರ್ಣಗೊಳ್ಳೋ ಮೊದಲು FIR ದಾಖಲಿಸೋದು ಆತರ ಆಗತ್ತೆ ಅಂತ VHP ನಾಯಕ ಅಲೋಕ್ ಕುಮಾರ್ ಹೇಳ್ತಾರೆ. ಯಾವುದೇ ಟ್ರಸ್ಟಿಯ ವಿರುದ್ಧ ಯಾವುದೇ ಆರೋಪಗಳಿಲ್ಲ, ವ್ಯವಸ್ಥೆಯಲ್ಲಿನ ಲೋಪವನ್ನ ಬಗೆಹರಿಸೋದಕ್ಕೆ ಟ್ರಸ್ಟ್ ಸದಸ್ಯರು ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ನೌಕರರ ಮೇಲೆ ಶಂಕೆ ಇದೆ, ಕೋಟ್ಯಾಂತರ ರೂಪಾಯಿನ ವಶಪಡಿಸಿಕೊಳ್ಳಲಾಗ್ತಾ ಇದೆ, 200 ಕೋಟಿ ದುರುಪಯೋಗದ ವರದಿಗಳಿವೆ, ಆದ್ರೆ ಟ್ರಸ್ಟ್ ಸದಸ್ಯರ ವಿರುದ್ಧ ಯಾವುದೇ ಆರೋಪಗಳಿಲ್ಲ ಅಂತ ಅಲೋಕ್ ಕುಮಾರ್ ಅವರು ಹೇಳ್ತಾರೆ. ಮಂದಿರದ ಮಾಜಿ ಅಕೌಂಟೆಂಟ್ ಮಹಿಪಾಲ್ ಸಿಂಗ್ ದೇಣಿಗೆ ಕಳ್ಳತನದ ಪ್ರಕರಣ 2021ರಿಂದಾನು ನಡೀತಾ ಇದೆ ಅಂತ ಹೇಳಿರೋದು ವರದಿಯಾಗಿದೆ. ಅವರು ಇದ್ರ ಬಗ್ಗೆ 2021ರಲ್ಲೇನೆ ಚಂಪತ್ ರಾಯ್ ಮತ್ತೆ ಆಡಳಿತಾಧಿಕಾರಿ ಗೋಪಾಲ್ ರಾವ್ ಅವರಿಗೆ ವರದಿಯನ್ನ ಮಾಡಿದ್ರು ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಅದರ ನಂತರ ಅವರನ್ನೇ ಅವನ ಕೆಲಸದಿಂದ ತೆಗೆದು ಹಾಕಲಾಯಿತು. ಚಿನ್ನ ಮತ್ತೆ ಬೆಳ್ಳಿ ದೇಣಿಗೆಗಳನ್ನ ಕೂಡ ಸರಿಯಾಗಿ ಲೆಕ್ಕ ಹಾಕಲಾಗಿಲ್ಲ ಅಂತ ಮಹಿಪಾಲ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ. ದೇವಾಲಯದ ಅಧಿಕಾರಿಗಳು ಅವುಗಳನ್ನ ಮನೆಗೆ ತೆಗೆದುಕೊಂಡು ಹೋದ್ರು. ಮಹಿಪಾಲ್ ಸಿಂಗ್ ಅವರ ದೂರಿನ ಮೇಲೆ ಚಂಪತ್ ರಾಯ್ ಅವರು ಯಾಕೆ ಕ್ರಮವನ್ನ ಕೈಗೊಳ್ಳಿಲ್ಲ, ಬದಲಾಗಿ ಅವರನ್ನೇ ಆ ಕೆಲಸದಿಂದ ಯಾಕೆ ತೆಗೆದು ಹಾಕಲಾಯಿತು? ಮಹಾಕುಂಭ ಮೇಳದ ನಂತರ ದೇಣಿಗೆ ಕಳ್ಳತನಗಳು ನಡೀತಾ ಇವೆ ಅಂತ ವರದಿ ಹೇಳಿದೆ. ಪ್ರತಿದಿನ 10 ರಿಂದ 15 ಲಕ್ಷವನ್ನ ಕದಿಯಲಾಗ್ತಾ ಇತ್ತು. ಇದರಿಂದ ದುರುಪಯೋಗದ ಪ್ರಮಾಣ ಮತ್ತೆ ಒಟ್ಟು ಎಷ್ಟು ಮೊತ್ತ ದುರುಪಯೋಗ ಆಗಿರಬಹುದು ಅಂತ ನಾವಿಲ್ಲಿ ಗ್ರಹಿಸಬಹುದು. ನಗದಿನ ಜೊತೆಗೆ ಆಭರಣಗಳನ್ನ ಕೂಡ ಕಳುವು ಮಾಡಲಾಗಿದೆ ಅಂತ ಮೂಲಗಳು ಹೇಳ್ತವೆ. ನಿಜವಾದ ಚಿನ್ನದ ಜಾಗದಲ್ಲಿ ನಕಲಿ ಚಿನ್ನವನ್ನ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೂಲಗಳನ್ನ ಉಲ್ಲೇಖಿಸಿ ವರದಿಗಳನ್ನ ಪ್ರಕಟಿಸಲಾಗ್ತಾ ಇದೆ. ಅಂದ್ರೆ ಈ ವಿಷಯ ಎಲ್ಲ ಮೊದಲೇ ಯಾರಿಗೋ ಗೊತ್ತಿದೆ, ಮತ್ತೆ ಅವರು ಈವರೆಗೆ ಏನನ್ನು ಹೇಳದೇನೆ ಉಳ್ಕೊಂಡಿದ್ದಾರೆ. FIR ಮತ್ತೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ಇಲ್ಲದೇನೆ ಯಾರಾದ್ರೂ ಈಗ ಟ್ರಸ್ಟ್ ತನಿಖೆಯನ್ನ ನಂಬೋದಿಕ್ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಕಾರಣ ಇಲ್ಲದೇನೆ FIR ಗಳನ್ನ ದಾಖಲಿಸಲಾಗತ್ತೆ. ಆದ್ರೆ ರಾಮ ಮಂದಿರದೊಳಗೇನೆ 200 ಕೋಟಿ ರೂಪಾಯಿ ದರೋಡೆ ಆಗಿದ್ರ ಬಗ್ಗೆ ಒಂದು FIR ಇಲ್ಲ. ED, CBI ಮತ್ತೆ NIAಗಳು ಅಯೋಧ್ಯೆಯಲ್ಲಿ ಸುಳಿತಾ ಇಲ್ಲ, ಅಥವಾ ಈ ಚಂಪತ್ ರಾಯ್ ಅವರ ಬೆನ್ನು ಕೂಡ ಬಿದ್ದಿಲ್ಲ. FIR ಇಲ್ಲದೇನೆ SIT ಅನ್ನ ರಚನೆ ಮಾಡಲಾಗಿದೆ. ಮತ್ತೆ ಈ ತರದ ತನಿಖಾ ಪ್ರಕ್ರಿಯೆಯನ್ನ ನೋಡ್ತಾ ಇದ್ರೆ ಇಲ್ಲಿ ಯಾರನ್ನು ರಕ್ಷಿಸಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೇಳಲಾಗ್ತಾ ಇರೋ ಪ್ರಕಾರ 4 ದಿನಗಳ ಹಿಂದೆ ದೆಹಲಿಯ IPS ಅಧಿಕಾರಿಯೊಬ್ರು ಅಯೋಧ್ಯೆಗೆ ಬಂದ್ರು. ಅವರನ್ನ ವಿಶೇಷ ವಿಮಾನದ ಮೂಲಕ ಕರೆತರಲಾಯಿತು. ಶ್ರೀರಾಮ ಜನ್ಮಭೂಮಿ ಸಂಕೀರ್ಣದಲ್ಲಿ ಟ್ರಸ್ಟ್ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದ ನಂತರ ಅವರು ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. FIR ಇಲ್ಲದೇನೆ ಖಾಸಗಿ ತನಿಖೆಯ ಈ ನಾಟಕ ಯಾಕೆ ನಡೀತಾ ಇದೆ? ಕಾಣಿಕೆಗಳ ಕಳ್ಳತನದ ನಂತರ ದೇವಾಲಯದ ಜನರನ್ನೇ ಯಾರು ತನಿಖೆ ಮಾಡ್ತಾರೆ? ಕಾಣಿಕೆ ಕಳುವಿನ ವರದಿ ಹೊರಬಿದ್ದು ವಾರದ ನಂತರ ಕೂಡ ಮಂದಿರ ಟ್ರಸ್ಟ್ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ದೇಣಿಗೆ ದುರುಪಯೋಗದ ಸುದ್ದಿ ಪ್ರಕಟ ಆದ ನಂತರ ರಾಮ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರಧಾನಿ ಮೋದಿಗೆ ಆಪ್ತ ನೃಪೇಂದ್ರ ಮಿಶ್ರಾ ಅಯೋಧ್ಯೆಗೆ ಬಂದ್ರು. ನಾನು ನಿರ್ಮಾಣ ಸಮಿತಿಗೆ ಸಂಬಂಧಿಸಿದಂತಹ ಕೆಲಸದ ವಿವರಗಳನ್ನು ಸಂಗ್ರಹಿಸೋದಕ್ಕೆ ಬಂದಿದ್ದೀನಿ, ನಾನು ನಿರ್ಮಾಣದ ಮೇಲ್ವಿಚಾರಣೆಯನ್ನ ಮಾತ್ರನೇ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಅವರು ದೇಣಿಗೆ ದುರುಪಯೋಗದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಟ್ರಸ್ಟ್ ಈ ಒಂದು ವಿಷಯವನ್ನ ನೋಡುತ್ತೆ ಅಂತ ಅವ್ರು ಹೇಳಿದ್ರು. ಇನ್ನು ಟ್ರಸ್ಟ್ನ ವೆಬ್ಸೈಟ್ನಲ್ಲಿ ನೃಪೇಂದ್ರ ಮಿಶ್ರಾ ಅವರನ್ನ ಕೂಡ ಸದಸ್ಯರು ಅಂತ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಮತ್ತೊಂದು ಹೇಳಿಕೆಯಲ್ಲಿ ಅವರು ಅಪರಾಧಿಗಳನ್ನ ಗುರುತಿಸಲಾಗುತ್ತೆ, ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಆಡಳಿತದ ಸಹಕಾರವನ್ನ ಕೋರಿದ್ದಾರೆ, ಮತ್ತೆ ಸಾಮೂಹಿಕ ಪ್ರಯತ್ನದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದ್ರೆ FIR ಅನ್ನ ದಾಖಲಿಸಲಾಗುವುದು ಅಂತ ಅವರು ಒಮ್ಮೆಯೂ ಕೂಡ ಹೇಳಲಿಲ್ಲ. ಈಗ BJP ಅಂತೂ ಮೌನವಾಗಿರೋ ಹಾಗೆ ಕಾಣುತ್ತೆ. ಹಾಗಾದ್ರೆ ತನಿಖೆಯನ್ನು ಒಳಗೊಳಗೇನೆ ನಿಭಾಯಿಸಲಾಗ್ತಾ ಇದೆಯಾ? ಹಾಗಾದ್ರೆ ಇಲ್ಲಿ ಕೆಲವರನ್ನ ಬಲಿಪಶುಗಳನ್ನಾಗಿ ಮಾಡಬಹುದು, ಪೂರ್ಣ ಸತ್ಯ ಹೊರಗೆ ಬರೋದು ಸಾಧ್ಯನೇ ಇಲ್ಲ. ನಿಧಾನವಾಗಿ ಈ ಒಂದು ವಿಷಯವನ್ನ ಬದಿಗೆ ಸರಿಸುವಂತಹ ಯತ್ನಗಳು ನಡೀತಾ ಇವೆ ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇವೆ. ಅಯೋಧ್ಯೆಯ ಸಮಾಜವಾದಿ ಪಕ್ಷದ ಸಂಸದ ಅವಧೇಶ್ ಪ್ರಸಾದ್ ಅವರು ರಾಮ ಮಂದಿರ ಟ್ರಸ್ಟ್ ಅನ್ನ ವಿಸರ್ಜಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದು ರಾಜ್ಯ ಮಟ್ಟದ ವಿಷಯ ಅಲ್ಲ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಇದು. ಯಾಕಂತಂದ್ರೆ ದೇಶದಲ್ಲಿ ಲಕ್ಷಾಂತರ ಜನರ ನಂಬಿಕೆ ಇದರಲ್ಲಿದೆ ಅಂತ ಅವ್ರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡಿಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ. ತನಿಖೆಯ ಮೊದಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ವಿಸರ್ಜಿಸಬೇಕು ಅಂತ ಅವರು ಹೇಳಿದ್ದಾರೆ. मांग करता हूं कि सुप्रीम कोर्ट की माननीय उच्चतम न्यायालय के द्वारा एक टीम गठित की जाए और उस टीम के द्वारा जांच की जाए और उसके पहले जो भी ट्रस्ट के लोग हैं सबको सस्पेंड कर दिया जाए, सबको वहां से हटा दिया जाए, जिससे किसी प्रकार की जांच प्रभावित न हो सके. 200 ಕೋಟಿ ಮೌಲ್ಯದ ದೇಣಿಗೆಗಳ ಕಳ್ಳತನ
ಸಾಮಾನ್ಯ ಘಟನೆ ಅಲ್ಲ ಇದು. ಇದನ್ನ ಕೇವಲ ನೋಟುಗಳನ್ನ ಎಣಿಸುವಂತ ನೌಕರರಿಗೆ ಬಿಡೋದಿಕ್ ಸಾಧ್ಯ ಇಲ್ಲ. ಸಿಸಿಟಿವಿ ದೃಶ್ಯಗಳ ಕಥೆ ಏನಾಯ್ತು? ದೇಣಿಗೆ ದರೋಡೆಯನ್ನ ತಡೆಯೋದಿಕ್ಕೆ ಯಾರು ಜವಾಬ್ದಾರರು? ಮಂದಿರದ ಪ್ರತಿಯೊಂದು ಮೂಲೆಯಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ, ಸಾಕಷ್ಟು ಭದ್ರತೆ ಇದೆ. ಹಾಗಿರುವಾಗ್ಲೂ ಕೂಡ ಮಂದಿರದ ಒಳಗಿನಿಂದ ಕೋಟ್ಯಾಂತರ ಹಣ ಕಣ್ಮರೆಯಾಗಿದೆ. ಇವತ್ತು ಕಾಣಿಕೆಗಳ ದುರುಪಯೋಗ ನಡೆದಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಜನರು ಸಿಕ್ಕು ಬಿದ್ದಿರುವಾಗ್ಲೂ ಕೂಡ ಯಾರು ನೈತಿಕ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ. ಇದು ರಾಮನಿಗೆ ಕೊಡುವಂಥ ಗೌರವನ? ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡೋರಿಗೆ ರಾಮನ ಘನತೆ ಕಿಂಚಿತ್ತು ಕಾಡೋದಿಲ್ವಾ? ಕೆಲ ದಿನಗಳ ಹಿಂದೆ ಕಾಣಿಕೆಗಳನ್ನ ಎಣಿಸುವಂಥ ತಂಡಕ್ಕೆ ಹೊಸ ಉದ್ಯೋಗಿಯೊಬ್ಬರು ಸೇರ್ಕೊಂಡ್ರು. ಜೂನ್ 7ರಂದು ಅವರು ನೋಟುಗಳ ಬಂಡಲ್ ಅನ್ನ ಮರೆ ಮಾಡಿದ್ರು. ಅವ್ರ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿ ಈ ವಿಷಯ ಬೆಳಕಿಗೆ ಬಂದಾಗ್ಲೂ ಕೂಡ ಚಂಪತ್ ರಾಯ್ ಅವರು ಇತರ ಟ್ರಸ್ಟಿಗಳಿಗೆ ತಿಳಿಸ್ಲಿಲ್ಲ, ಮತ್ತೆ ಪೊಲೀಸ್ ದೂರನ್ನ ಕೂಡ ದಾಖಲಿಸಲಿಲ್ಲ ಅಂತ ವರದಿ ಹೇಳುತ್ತೆ. ಇದು ನಿಜಾನೇ ಆಗಿದ್ರೆ ಈ ನೈತಿಕ ಆಧಾರದ ಮೇಲೆ ಚಂಪತ್ ರಾಯ್ ಅವರು ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಅವರು ಚಂಪತ್ ರಾಯ್ ವಿರುದ್ಧನೇ ಹರಿಹಾಯ್ದಿದ್ದಾರೆ. ಚಂಪತ್ ರಾಯ್ ಇದ್ದಲ್ಲಿ ಇಂಥದ್ದು ಆಗಲೇಬೇಕು ಅಂತ ಅವ್ರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ಏನು ಯೋಚನೆ ಮಾಡುತ್ತೆ? ದೇವಾಲಯವನ್ನು ನಡೆಸುವಂತ ಜವಾಬ್ದಾರಿ ಟ್ರಸ್ಟ್ನ ಮೇಲಿತ್ತು. 200 ಕೋಟಿ ರೂಪಾಯಿಗಳ ದರೋಡೆ ಸಂಭವಿಸಿದೆ. ಎಫ್ಐಆರ್ ದಾಖಲಿಸುವಲ್ಲಿನ ಹಲವಾರು ದಿನಗಳ ವಿಳಂಬ ಪ್ರಭಾವಿ ವ್ಯಕ್ತಿಗಳನ್ನ ರಕ್ಷಿಸೋದಕ್ಕೆ ತಂತ್ರ ಹೂಡಲಾಗಿದೆ ಅನ್ನುವಂಥ ಅನುಮಾನಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಅಖಿಲೇಶ್ ಯಾದವ್ ದೇಣಿಗೆ ಕಳ್ಳತನದ ವಿಷಯವನ್ನ ಎತ್ತಿದ್ದಕ್ಕಾಗಿ ಟಾರ್ಗೆಟ್ ಆಗ್ತಾ ಇರುವಾಗ ಉತ್ತರ ಪ್ರದೇಶದ ಬಿಜೆಪಿ ಸಚಿವರೆಲ್ಲರೂ ಕೂಡ ಮೌನವಾಗಿರೋದು ಆಶ್ಚರ್ಯಕರ ಸಂಗತಿಯಾಗಿದೆ. ಇದು ಪ್ರಧಾನಿ ಮೋದಿ ಅವರು ಮಂದಿರ ಉದ್ಘಾಟನೆಯಲ್ಲಿ ವಿಜೃಂಭಿಸಿದ್ರು. ಅವತ್ತು ಯಾವುದೇ ಧಾರ್ಮಿಕ ನಾಯಕರಿಗಿಂತನೂ ಮುಂಚೂಣಿಯಲ್ಲಿ ನಿಂತಿದ್ದವರು ಪ್ರಧಾನಿ ಮೋದಿ. ಈಗ ಅದೇ ಮಂದಿರದಲ್ಲಿ ಅಲ್ಲಿನದೇ ಜನರಿಂದ ಇಷ್ಟು ದೊಡ್ಡ ದರೋಡೆಯಾಗಿರುವಂತಹ ಸುದ್ದಿ ಬಂದಾಗ ಮೋದಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಲಿಲ್ಲ. ನಿಜವಾಗಿಯೂ ಮಾತನಾಡಬೇಕಾಗಿರುವಲ್ಲೆಲ್ಲ ಮೌನ ವಹಿಸುವ ಮತ್ತದನ್ನ ತಮ್ಮ ಪರಮ ಜಾಣ್ಮೆ ಅಂತ ಭಾವಿಸುವಂತ ಈ ಬೃಹನ್ ನಾಟಕವನ್ನ ಶ್ರೀರಾಮನು ನೋಡ್ತಿರ್ಬಹುದಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ತನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ಕೂಡ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.